ಹಾಯ್ ಫ್ರೆಂಡ್ಸ್, ನಾನು ಮನೋಜ್ ಕುಮಾರ್ SH ಶಿವಮೊಗ್ಗದ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಿಂದ. ಇವತ್ತು ನಾವು ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕನ್ನು ಡಿಸ್ಕಸ್ ಮಾಡೋರಿದ್ದೀವಿ. ಇವತ್ತು ನೀವೆಲ್ಲ ಗೊತ್ತಿದೆ, ಡಿಸೆಂಬರ್ 5 ಕರ್ನಾಟಕ ಬಂದ್ ಕಾಲ್ ಮಾಡಿದ್ದಾರೆ. ಅದು ಯಾವುದಕ್ಕೋಸ್ಕರ? ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನು ಸ್ಥಾಪಿಸಿದ್ರಿಂದ. ಇದು ಏನಕ್ಕೆ ಇಂಪಾರ್ಟೆಂಟು, ಯಾಕೆ ಮರಾಠ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಇಷ್ಟೊಂದು ಅಪೋಸಿಷನ್ ಇದೆ ಅಂದರೆ ಇದರ ರೂಟ್ ಕಾಸ್ ಏನಿದೆ, ಅದನ್ನು ಮೂಲವಾಗಿ ಏನಿದೆ, ಆ ಬೆಳಗಾವಿ ಗಡಿ ವಿವಾದ ಏನು, ಮಹಾಜನ್ ಆಯೋಗ ಏನು, ಅದು ಏನು ಶಿಫಾರಸ್ ಮಾಡಿತ್ತು, ಇದನ್ನೆಲ್ಲ ತಿಳ್ಕೊಬೇಕಾಗತ್ತೆ ಫ್ರೆಂಡ್ಸ್. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಬೆಳಗಾವಿ ಗಡಿ ವಿವಾದ, ಮಹಾಜನ್ ಆಯೋಗ ಹಾಗೂ ಮರಾಠ ಅಭಿವೃದ್ಧಿ ಪ್ರಾಧಿಕಾರದ ಇಂದಿನ ಸತ್ಯಾಸತ್ಯತೆಗಳು, ಹಿಸ್ಟೋರಿಕ್ ರೀಸನ್ಸ್ಗಳೇನಿದೆ ಅದನ್ನೆಲ್ಲ ತಿಳ್ಕೊತ ಹೋಗೋಣ. ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪ್ ಕೂಡ ಇದೆ. ಅಲ್ಲಿ ಕೇವಲ 999 ರೂಪಾಯಿಗೆ ನೀವು ಎಲ್ಲ ಕೋರ್ಸ್ಗಳನ್ನು ಪಡೆಯಬಹುದಾಗಿದೆ. ಹಾಗೂ ನಮ್ಮ ಆಫ್ಲೈನ್ ಕ್ಲಾಸಸ್ ಕೂಡ ನವೆಂಬರ್ 17 ನಡೀತಾ ಇದೆ. ಹಾಗೂ ತುಂಬ ಅಭ್ಯರ್ಥಿಗಳು ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ನೀವು ಕೂಡ ಜಾಯ್ನ್ ಆಗ್ಬೋದು. ನೀವು ಜಾಯ್ನ್ ಆಗಬೇಕು ಅಂದರೆ ಏನಿಲ್ಲ, ನಾವು ಕೆಳಗಡೆ ನಮೂದಿಸಿದಂತಹ ನಂಬರ್ ಏನಿದೆ ಆ ನಂಬರಿಗೆ ಕಾಲ್ ಮಾಡೋದ್ರಿಂದ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಯು ಕ್ಯಾನ್ ಕಮ್ ಆ್ಯಂಡ್ ಜಾಯ್ನ್ ಎನಿ ಟೈಮ್. ದ ಕೋರ್ಸಸ್ ಆರ್ ಆಲ್ರೆಡಿ ಬಿಗ್ಯಾನ್. ಓಕೆ, ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಒಂದು ಕೋರ್ಸು ನಡೀತಾ ಇದೆ. ಕೋರ್ಸಸ್ಗಳು ಎಲ್ಲವಕ್ಕೂ ನೀವು ಕೂಡ ಬಂದು ಇದರ ಸದುಪಯೋಗ ಪಡ್ಕೊಳ್ಳಿ. ಹಾಗೆಯೇ ನಮ್ಮ ಫೆಸಿಲಿಟೀಸ್ ಏನೇನು ಅಂತ ಹೇಳಬೇಕು ಅಂದರೆ PGಗಳಿದೆ, ಬಾಯ್ಸಿಗೂ ಗರ್ಲ್ಸಿಗೂ ಲೈಬ್ರರಿ ಫೆಸಿಲಿಟೀಸ್ ಇದೆ, ವೀಕ್ಲಿ ಮೋಕ್ ಟೆಸ್ಟ್ಸ್ಗಳಿದ್ದಾವೆ. ಹಾಗೆಯೇ ನಮ್ಮ ವಾಟ್ಸಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ಸ್ಗಳಿಗೂ ಕೂಡ ನೀವು ಜಾಯ್ನ್ ಆಗ್ಬೋದು ಫ್ರೆಂಡ್ಸ್. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ಟಾಪಿಕ್ ಸ್ಟ್ರೈಟ್ ಅವೇ. ಈ ಬೆಳಗಾವಿ ಡಿಸ್ಪ್ಯೂಟ್, ಈ ಬೆಳಗಾವಿಯ ಏನು ವಿವಾದ ಇದೆ, ಗಡಿ ವಿವಾದ, ಇದರ ಬಗ್ಗೆ ತಿಳ್ಕೋಬೇಕು ಅಂದರೆ ಹಿಸ್ಟಾರಿಕಲ್ ಆಗೇ ಸ್ಟಾರ್ಟ್ ಮಾಡಬೇಕು. ಇದು ಸುಮಾರು 60-70 ವರ್ಷಗಳಿಂದ ನಡೀತಿರುವಂಥ ವಿವಾದ. ಏನಿದು ವಿವಾದ? ಇಲ್ಲಿ ನೀವು ಮ್ಯಾಪಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದು 1956ರಲ್ಲಿ ಇದ್ದಂತಹ ರಾಜ್ಯಗಳನ್ನು ತೋರಿಸ್ತಾ ಇದ್ದೀನಿ. ಓಕೆ, ಈಗೇನು ಇದು ನಮ್ಮ ಕರ್ನಾಟಕದ ಈಗಿನ ಮ್ಯಾಪ್ ನೀವೇನು ನೋಡ್ತಾ ಇದ್ದೀರಾ, ಇಟ್ ಈಸ್ ಆಫ್ಟರ್ 1956. ಆ 1956ಕ್ಕಿಂತ ಮುಂಚೆ ಹೇಗಿತ್ತು ನಮ್ಮ ರಾಜ್ಯ? ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಪಿಂಕ್ ಕಲರಲ್ಲಿ ಏನಿದೆಯಲ್ವಾ, ಇದಿಷ್ಟು ಕೂಡ ಬಾಂಬೆ ರಾಜ್ಯಕ್ಕೆ ಸೇರಿದ್ದಂಥದ್ದು. ಓಕೆ, ಬಾಂಬೆ ರಾಜ್ಯಕ್ಕೆ ಸೇರಿದ ಉತ್ತರ ಕರ್ನಾಟಕ, ಬೆಳಗಾವಿ, ಧಾರವಾಡ ಹಾಗೂ ವಿಜಯಪುರ. ಓಕೆ, ಈ 4 ಡಿಸ್ಟಿಕ್ಗಳು ಬಾಂಬೆಗೆ ಸೇರಿದ್ವು. ಹಾಗೆಯೇ ಇಲ್ಲಿ ನೀವೇನು ನೋಡ್ತೀರಲ್ವಾ, ಇದು ಹೈದರಾಬಾದ್ ಸ್ಟೇಟಿಗೆ ಸೇರಿದಂಥದ್ದು. ಇದು ನಮ್ಮ ಹಳೆಯ ಮೈಸೂರು ರಾಜ್ಯವಾಗಿತ್ತು. ಹಾಗೆ ಇದಿಷ್ಟು ಯೆಲ್ಲೋ ಕಲರಲ್ಲಿ ನೋಡ್ತಾ ಇರೋದು ಮದ್ರಾಸ್ ರಾಜ್ಯವಾಗಿತ್ತು. 1956ರ ಬಳಿಕ ರಾಜ್ಯಗಳ ಮರುವಿಂಗಡಣೆಯಾಗಿ ನಮ್ಮ ಇವತ್ತಿನ ರಾಜ್ಯ ನೀವೇನು ಭೂಪಟ ನೋಡ್ತೀರಾ ಅದು ಆಗಿ ಪರಿಣಮಿಸಿದೆ. ಓಕೆ, ಈಗ ನೋಡೋಣ, ಇದು ಹಿಸ್ಟೋರಿಕ್ ರೀಸನ್ಸ್. ನಮ್ಮ ರಾಜ್ಯ ಎಷ್ಟು ರಾಜ್ಯಗಳನ್ನು ಸೇರಿ, ಎಷ್ಟು ರಾಜ್ಯದ ಭೂಭಾಗಗಳನ್ನು ಸೇರಿ ಒಂದು ಕರ್ನಾಟಕ ಆಗಿದೆ ಅಂದರೆ ಅದು ಹೈದರಾಬಾದ್ ಕರ್ನಾಟಕ ಹಾಗೂ ಬಾಂಬೆ ಕರ್ನಾಟಕ ಹಾಗೂ ಮೈಸೂರು ಹಾಗೂ ಮಡ್ರಾಸ್, ಈ 4 ಸೇರಿ ನಮ್ಮ ರಾಜ್ಯ ಇಂದಿಂದು ಕಾಣ್ತಾ ಇದ್ದೀವಿ. ಓಕೆ, ಇದು ಇನ್ಫಾರ್ಮೇಷನ್ ಅಬೌಟ್ 1956 ಮುಂಚೆ ಇದ್ದಂಥದ್ದು. ಓಕೆ, ಈಗ ಏನಿದು, ಏನು ಯಾಕೆ ಹಿಂಗಾಯಿತು, ಏನು ಪ್ರೋಸೆಸ್ ನಡೀತಾ ಬಂತು ಹಿಸ್ಟಾರಿಕ್ ಆಗಿ ಅಂತ ನೋಡಬೇಕು ಅಂದರೆ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ಸ್ಗಳಿಂದ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ರಾಜ್ಯ ಪುನರ್ವಿಂಗಡನಾ ಸಮಿತಿಗಳಿದ್ವಲ್ಲ, ಅದನ್ನು ತಿಳ್ಕೊಬೇಕಾಗತ್ತೆ. ಹೇಗೆ ನಾವು ಈ ಹಿಂದಿನ ಸ್ಥಿತಿಗೆ ತಲುಪಿದ್ದೀವಿ, ಯಾವ ಯಾವ ಆಯೋಗಗಳು ಸ್ಥಾಪಿಸಿದ್ದಾರೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಸ್ಲೈಡ್ಸು ಇಂಪಾರ್ಟೆಂಟು. ಪ್ರತಿಯೊಂದು ಕಾನ್ಸೆಪ್ಟ್ ಮೇಲೂ ಒಂದಲ್ಲ ಒಂದು ಎಕ್ಸಾಮ್ಸ್ಗಳಲ್ಲಿ ತುಂಬ ಸರಿ ಕೇಳಿರೋಂಥ ಕ್ವಶನ್ಸ್ಗಳಿದ್ದಾವೆ. ಎವ್ರಿ ಸ್ಲೈಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದ್ದರಿಂದ ಗಮನ ಇಟ್ಟು ಕೇಳ್ತಾ ಹೋಗಿ. ಮೊದಲನೇದಾಗಿ ನಾವು SK ದಾರ್ ಕಮಿಟಿಯನ್ನು ಸ್ಥಾಪಿಸಿದ್ವಿ. ಓಕೆ, ಜಸ್ಟ್ ಆಫ್ಟರ್ ಇಂಡಿಪೆಂಡೆನ್ಸ್ 1947ನಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮ ರಾಜ್ಯಗಳನ್ನು ಹೇಗೆ ನಾವು ಸ್ಥಾಪಿಸಬೇಕು ಅನ್ನೋ ಉದ್ದೇಶದಿಂದ SK ದಾರ್ ಸಮಿತಿಯನ್ನು ರಚಿಸಿದ್ವಿ. ಓಕೆ, ಅಪಾಯಿಂಟೆಡ್ ಬೈ ದ ಗವರ್ನಮೆಂಟ್ ಟು ರಿಆರ್ಗನೈಸೇಷನ್ಸ್ ಆಫ್ ದ ಸ್ಟೇಟ್ಸ್ ಆನ್ ಲಿಂಗ್ವಿಸ್ಟಿಕ್ ಬೇಸಿಸ್. ಅಂದ್ರೇನು, ಭಾಷೆಗೆ ಅನುಸಾರವಾಗಿ ನಾವು ರಾಜ್ಯಗಳನ್ನು ವಿಂಗಡಿಸಬಹುದಾ ಅನ್ನುವಂಥ ಅನ್ವೇಷಣೆ ಮಾಡೋದಕ್ಕೋಸ್ಕರ ದಾರ್ ಕಮಿಟಿಯನ್ನು ಕೇಂದ್ರ ಸರ್ಕಾರ ಸ್ಥಾಪಿಸಿತು. ಆದರೆ ಇವರ ರೆಕಮೆಂಡೇಶನ್ ಏನಾಗಿತ್ತು ಅಂತ ನೋಡೋದಾದರೆ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ ಇನ್ಕ್ಲೂಡಿಂಗ್ ಹಿಸ್ಟಾರಿಕಲ್ ಆ್ಯಂಡ್ ಜಿಯೋಗ್ರಫಿಕಲ್ ಕನ್ಸಿಡರೇಷನ್ ಇನ್ಸ್ಟೆಡ್ ಆಫ್ ಲಿಂಗ್ವಿಸ್ಟಿಕ್ ಬೇಸಿಸ್ ಅಂತ ಹೇಳಿದ್ರು. ಅಂದರೆ ಏನಂತಾರೆ SK ದಾರ್ನವರು,
ನೀವು ಮಾತಾಡುವ ಭಾಷೆಗೆ ಅನುಸಾರವಾಗಿ ರಾಜ್ಯಗಳನ್ನು ವಿಂಗಡಿಸಬೇಡಿ. ನೀವು ಆಡಳಿತಾತ್ಮಕವಾಗಿ ಹಾಗೂ ಐತಿಹಾಸಿಕವಾಗಿ ಅಥವಾ ಜಿಯೋಗ್ರಫಿಕಲಿ ಅಂದರೆ ಭೌಗೋಳಿಕವಾಗಿ ನಮಗೆ ಏನು ಸೂಕ್ತ, ನಾವು ಹೇಗೆ ಕನ್ವೀನಿಯನ್ಸ್, ನಮಗೆ ಅನುಕೂಲತೆಗಳಿಗೆ ಈ 3 ಮಾನದಂಡಗಳನ್ನು ಇಟ್ಕೊಳ್ಳಿ. ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ ಇರಬೇಕು, ಹಿಸ್ಟಾರಿಕಲ್ ಕನೆಕ್ಷನ್ ಇರಬೇಕು ಹಾಗೂ ಜಿಯೋಗ್ರಫಿಕಲ್ ಕನೆಕ್ಷನ್ ಇರಬೇಕು ಅನ್ನೋ ಇವರು ಶಿಫಾರಸು ಮಾಡ್ತಾರೆ ಫ್ರೆಂಡ್ಸ್. ನೋಡಿ, SK ದಾರ್ ಸಮಿತಿ 1948ರಲ್ಲಿ ಸ್ಥಾಪಿಸಿ ಭಾಷಾನುಸಾರ ಪುನರ್ವಿಂಗಡಿಸಲು ಕೇಂದ್ರ ಸರ್ಕಾರ ರಚಿಸಿದ್ರು. ಅದಾದಮೇಲೆ ಏನಾಯಿತು, ಆದರೆ ಆ ಸಮಿತಿಯವರು ಆಡಳಿತಾತ್ಮಕವಾಗಿ, ಐತಿಹಾಸಿಕವಾಗಿ, ಭೌಗೋಳಿಕವಾಗಿ ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನೀವು ರಾಜ್ಯಗಳನ್ನು ವಿಂಗಡಿಸುವುದು ಸೂಕ್ತ ಎಂದು ಅಭಿಪ್ರಾಯ ಪಟ್ಟಿತು. ಆದರೆ ಇದಕ್ಕೆ ತುಂಬ ಅಪೋಸಿಷನ್ಸ್ ಬಂತು. ನೋ, ಇದು ಸರಿ ಹೋಗೋದಿಲ್ಲ, ಈ ಥರ ನಾವು ಸ್ಟೇಟ್ಸ್ಗಳನ್ನು ಮಾಡೋಕ್ಕಾಗೋದಿಲ್ಲ ಅಂತ. ಇಮಿಡಿಯೇಟಾಗಿ JVP ಕಮಿಟಿಯನ್ನು ಸ್ಥಾಪಿಸಿದ್ರು. ಅಂದರೆ JVP ಅಂದರೆ ಅಲ್ಲಿರುವಂತಹ ಸದಸ್ಯರ ಮೊದಲ ಅಕ್ಷರಗಳು. ಜವಾಹರ್ಲಾಲ್ ನೆಹರು, ಓಕೆ, ಪ್ರೈಮ್ ಮಿನಿಸ್ಟರೇ ಈ ಕಮಿಟಿಯ ಚೇರ್ಮನ್ ಆಗಿದ್ರು. ಓಕೆ, ಇವರೊಳಗೊಂಡಂಥ ಕಮಿಟಿನೇ ಸ್ಥಾಪಿಸಿದ್ರು. ವಲ್ಲಭಾಯ್ ಪಟೇಲ್ರು ಇದ್ದರು. ಓಕೆ, ಹೋಮ್ ಮಿನಿಸ್ಟರ್ ಆದಂಥ ವಲ್ಲಭಾಯ್ ಪಟೇಲ್ ಇದ್ದರು. ಹಾಗೂ ಪಟ್ಟಾಭಿ ಸೀತಾರಾಮಯ್ಯ ಅನ್ನೋರನ್ನು ಈ ಸಮಿತಿಯಲ್ಲಿ ಸೇರಿಸ್ಕೊಂಡ್ರಾಯ್ತು. ಆದರೆ ಇವರ ಕಮಿಟಿಯು ಕೂಡ SK ದಾರ್ ಅವರು ಹೇಳಿದ್ದೇ ಸರಿ, ಹಾಗೇ ಮಾಡಬೇಕು ಅನ್ನೋವಂಥ ಕನ್ಕ್ಲೂಷನ್ಗೆ ಬಂದರು. ಓಕೆ, ಇವರು ಕೂಡ ದಾರ್ ಸಮಿತಿಯ ಶಿಫಾರಸನ್ನೇ ಒಪ್ಕೊಂಡ್ರು ಫ್ರೆಂಡ್ಸ್. ಓಕೆ, ಅದಾದಮೇಲೆ ಏನಾಯಿತು, 1953ಯಲ್ಲಿ ಫಸ್ಟ್ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ನ ಇಂಡಿಯಾ ಫಾರ್ಮ್ ಮಾಡುತ್ತೆ. ಯಾಕೆ ಮಾಡಿದ್ರು? ಆಂಧ್ರ ಪ್ರದೇಶ. ಓಕೆ, ನೋಡಿ ಇಲ್ಲಿ 1953ಯಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾ ಕ್ರಿಯೇಟೆಡ್ ಫಸ್ಟ್ ಲಿಂಗ್ವಿಸ್ಟಿಕ್ ಸ್ಟೇಟ್. It is Andhra Pradesh. Okay, separating Telugu speaking areas from Madras state due to hunger strike and death of ಪೊಟ್ಟಿ ಶ್ರೀರಾಮುಲು. ಓಕೆ, ಇವರ ಹೆಸರನ್ನು ಕೂಡ ಎಷ್ಟೋ ಎಕ್ಸಾಮಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಓಕೆ, ಏನಾಯಿತು, 1953ರಲ್ಲಿ ಪೊಟ್ಟಿ ಶ್ರೀರಾಮುಲು ಅನ್ನೋರು ಉಪವಾಸ ಸತ್ಯಾಗ್ರಹವನ್ನು, ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡರು. ಯಾಕೆ ಅಂದರೆ ಮದ್ರಾಸ್ ಪ್ರಾಂತ್ಯದಲ್ಲಿದ್ದಂತಹ ತೆಲುಗು ಮಾತನಾಡುವ ಪ್ರದೇಶಗಳನ್ನು ಒಳಗೊಂಡಂತಹ ಒಂದು ರಾಜ್ಯವನ್ನು ಸ್ಥಾಪಿಸಬೇಕು ಅನ್ನೋದು ಅವರ ಬೇಡಿಕೆಯಾಗಿತ್ತು. ಆ ಬೇಡಿಕೆಗೆ ಮನ್ನಣೆ ಕೊಟ್ಟು ಅವರು ಉಪವಾಸ ಮಾಡ್ತಾ ಮಾಡ್ತಾ ತೀರ್ಕೊಂಡ್ಬಿಡ್ತಾರೆ. ತುಂಬ ಎಜಿಟೇಷನ್ಸ್ಗಳಾಗತ್ತೆ, ತುಂಬ ಹರ್ತಾಲ್ಸ್ಗಳಾಗತ್ತೆ. ಅದನ್ನೆಲ್ಲ ಏನು ಮಾಡೋಕ್ಕಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಕೇಂದ್ರ ಸರ್ಕಾರ ಭಾಷಾನುಸಾರವಾಗಿ ಮೊದಲ ರಾಜ್ಯವಾಗಿ ಆಂಧ್ರ ಪ್ರದೇಶವನ್ನು ಸ್ಥಾಪಿಸ್ತಾರೆ. ಓಕೆ, ಇನ್ 1953. ಆಬ್ವಿಯಸ್ಲಿ 1950 ಆ ಲಿಂಗ್ವಿಸ್ಟಿಕ್ ಬೇಸಿಸ್ ಮೇಲೆ ಭಾಷಾನುಸಾರವಾಗಿ ಒಂದು ರಾಜ್ಯವನ್ನು ಸ್ಥಾಪಿಸಿದ ತಕ್ಷಣ ಅನೇಕ ರಾಜ್ಯಗಳಲ್ಲಿ ಈ ಬೇಡಿಕೆ ಸ್ಟಾರ್ಟ್ ಆಗುತ್ತೆ. ದ ಎಜಿಟೇಷನ್ಸ್ ಇನ್ ಮೋಸ್ಟ್ ಪಾರ್ಟ್ಸ್ ಆಫ್ ಇಂಡಿಯಾ ಅರೋಸ್ ಆಫ್ ಅ ರಿಆರ್ಗನೈಸೇಷನ್ ಸ್ಟೇಟ್ಸ್ ಆನ್ ಲಿಂಗ್ವಿಸ್ಟಿಕ್ ಲೈನ್ಸ್. ಓಕೆ, ಭಾಷೆಗೆ ಅನುಸಾರವಾಗಿಯೇ ಎಲ್ಲ ರಾಜ್ಯಗಳ ಮರುವಿಂಗಡಣೆ ಆಗಬೇಕು ಅನ್ನುವಂತಹ ಒಂದು ಸತ್ಯಾಗ್ರಹಗಳು, ಉಪವಾಸ ಸತ್ಯಾಗ್ರಹಗಳು, ಸ್ಟ್ರೈಕ್ಗಳು, ಬಂದ್ಗಳು ನಡೆಯೋಕ್ಕೆ ಪ್ರಾರಂಭವಾಗ್ತವೆ. ಆ ನಂತರ ಏನು ಮಾಡುತ್ತೆ ಕೇಂದ್ರ ಸರ್ಕಾರ? ಫೈನ್, 1953ಯಲ್ಲೇ ಅವಾಗಲೇ ಪ್ರೈಮ್ ಮಿನಿಸ್ಟರ್ ಆದಂಥ ಜವಾಹರ್ಲಾಲ್ ನೆಹರು ಅವರು ದೇ ಅಪಾಯಿಂಟೆಡ್ ಕಮಿಷನ್, ಒನ್ ಮೋರ್ ಕಮಿಷನನ್ನು ಅಪಾಯಿಂಟ್ ಮಾಡ್ತಾರೆ ಫಾಜಲ್ ಆಲಿ ಅನ್ನುವವರ ಅಧ್ಯಕ್ಷತೆಯಲ್ಲಿ. ಓಕೆ, ಫಾಜಲ್ ಆಲಿ ಕಮಿಷನ್ ವಾಸ್ ಅಪಾಯಿಂಟೆಡ್ ಟು ಲುಕ್ ಇನ್ ಟು ದ ಡಿಮ್ಯಾಂಡ್ಸ್ ಆಫ್ ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಆನ್ ಲಿಂಗ್ವಿಸ್ಟಿಕ್ ಲೈನ್ಸ್. ಓಕೆ, ಇದರ ಇನ್ನೂ ಇಬ್ಬರು ಸದಸ್ಯರು ಯಾರಾಗಿದ್ದರು ಅಂದರೆ ಕುಂಜ್ರು ಹಾಗೂ ಪನ್ನಿಕ್ಕಾರ್ ಅನ್ನೋರು. ಓಕೆ, 1953ರಲ್ಲಿ ನೆಹರು ಅವರು ಸ್ಥಾಪಿಸಿದಂಥ 3ನೇ ಸಮಿತಿ ಇದಾಗಿದೆ. ಓಕೆ, ರಾಜ್ಯಗಳ ಮರುವಿಂಗಡಣೆಗೆ ಶ್ರಮಿಸಿದಂಥ 3ನೇ ಸಮಿತಿ ಇದಾಗಿತ್ತು. ಅವರು ಏನಂದ್ರು ರೆಕಮೆಂಡೇಶನ್ನು? ಅವರ ರೆಕಮೆಂಡೇಶನ್ ಏನಿದೆ 1956ಅಲ್ಲಿ ಅದು ಇಂಪ್ಲಿಮೆಂಟ್ ಆಗುತ್ತೆ. ಅದೆಲ್ಲ ನಿಮಗೆ ಕಾನ್ಸ್ಟಿಟ್ಯೂಷನಲ್ಲಿ ಇನ್ನೂ ಡೀಟೇಲಾಗಿ ಗೊತ್ತಿರ, ನಮಗೆ ಬೆಳಗಾವಿ ಇಶ್ಯೂಗೆ ಇಷ್ಟು ಗೊತ್ತಿದ್ರೆ ಸಾಕು. ಓಕೆ, ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ಆಫ್ 1956 ವಾಸ್ ಪಾಸ್ಡ್. ಓಕೆ, ಅಂದರೆ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ 1956ರನ್ನು ನಾವು ಪಾಸ್ ಮಾಡಿದ್ವಿ. ಅದರ ಅನುಸಾರ ಸ್ಟೇಟ್ಸ್ಗಳನ್ನು
ಭಾಷೆಗೆ ಅನುಗುಣವಾಗಿ ನಾವು ಮರು ವಿಂಗಡಣೆ ಮಾಡಿದ್ವಿ. ನೀವು ಫಸ್ಟ್ ಸ್ಲೈಡಲ್ಲಿ ಏನು ನೋಡಿದ್ರಲ್ವ, 4 ಪ್ರಾಂತ್ಯಗಳನ್ನು ಒಳಗೊಂಡಂತಹ ಕರ್ನಾಟಕ ರಾಜ್ಯ ಸ್ಥಾಪಿಸಲಾಯಿತು. ಏನು ಅದರ ಮಾನದಂಡ? ಕನ್ನಡ ಮಾತನಾಡುವವರು ಇದ್ದರೆ ಅದು ಕರ್ನಾಟಕ, ತೆಲುಗು ಮಾತನಾಡುವವರಿದ್ದರೆ ಆಂಧ್ರ ಪ್ರದೇಶ, ತಮಿಳು ಮಾತನಾಡುವವರಿದ್ದವರು ತಮಿಳುನಾಡು. ಈ ಥರ ಬೇರೆ ಬೇರೆ ಭಾಷೆಗಳಿಗೆ ಅನುಸಾರವಾಗಿ ನಮ್ಮ ರಾಜ್ಯಗಳು ಮರು ವಿಂಗಡಣೆ ಆಯಿತು. ಆ ಮರು ವಿಂಗಡಣೆಯಾದ ಸಮಯದಲ್ಲಿ ಕನ್ನಡ ಕನ್ನಡ ಮೆಜಾರಿಟಿ ಬೆಳಗಾವಿ ವಾಸ್ ಹ್ಯಾಂಡೆಡ್ ಓವರ್ ಟು ಮೈಸೂರು ಸ್ಟೇಟ್ ಫ್ರಮ್ ಬಾಂಬೆ ಸ್ಟೇಟ್ and Mysore state was renamed as Karnataka in 1973. ಅಂದ್ರೇನು, 1956ರಲ್ಲಿ ಬೆಳಗಾವಿಯಲ್ಲಿ ಕನ್ನಡ ಮಾತನಾಡುವವರು ಜಾಸ್ತಿ ಇದ್ದಾರೆ ಅಂತ ಹೇಳಿ ಅದನ್ನು ಬಾಂಬೆ ರಾಜ್ಯದಿಂದ ಮೈಸೂರು ರಾಜ್ಯಕ್ಕೆ ಹಸ್ತಾಂತರಿಸಲಾಯಿತು. ಸೇರಿಸಲಾಯಿತು. ಈ ಮೈಸೂರು ರಾಜ್ಯವನ್ನು 1976ರಲ್ಲಿ ಕರ್ನಾಟಕ ಎಂದು ಮರು ನಾಮಕರಣ ಮಾಡಿದ್ದೀವಿ. ಎಕ್ಸಾಮ್ಸ್ಗಳಲ್ಲಿ ಇದನ್ನು ಕೂಡ ಕೇಳ್ತಾರೆ. ಕರ್ನಾಟಕ ವಾಸ್ ನೇಮ್ಡ್ ಆನ್ 1973. ಅಲ್ಲಿವರೆಗೂ ಮೈಸೂರು ರಾಜ್ಯವಾಗಿತ್ತು ನಮ್ಮ ರಾಜ್ಯ. ಇಲ್ಲಿ ಗೊತ್ತಾಯ್ತಲ್ವಾ? ಈಗ ಇನ್ನೂ ಡೀಟೇಲ್ ಆಗಿ ನೋಡೋಣ ಅದೇನಾಯಿತು ಅಂತೇಳಿ. ನೋಡಿ, ಇದು ಡಯಾಗ್ರಾಮು. ಬೆಳಗಾವಿ ಈಸ್ ಇನ್ ದಿಸ್ ಪ್ಲೇಸ್. ಇಟ್ ಈಸ್ ಸರೌಂಡೆಡ್ ಬೈ ಮಹಾರಾಷ್ಟ್ರ. ಅಂದರೆ ಒಂದು ಸೈಡಲ್ಲಿ ಮಹಾರಾಷ್ಟ್ರ ಇದೆ, ಇನ್ನೊಂದು ಸೈಡಲ್ಲಿ ಗೋವಾ ಇದೆ, ಇನ್ನು 2 ಸೈಡಲ್ಲೂ ಕರ್ನಾಟಕನ ನಾವು ಕಾಣ್ತೀವಿ. ಜಸ್ಟ್ ಸುಮ್ಮನೆ ಹೇಗಿಲ್ಲ ಎಲ್ಲಿದೆ ಅಂತ ನೋಡಿದ್ವಿ. ಈಗ ನೋಡೋಣ ಏನಿದು ಡಿಸ್ಪ್ಯೂಟು, ಯಾಕೆ ಡಿಸ್ಪ್ಯೂಟ್ ಆಯಿತು ಅಂದರೆ, ಬೆಳಗಾವಿಯಲ್ಲಿ ಇಟ್ ಕಂಪ್ರೈಸಸ್ ಆಫ್ ಬೋತ್ ಮರಾಠಿ ಆ್ಯಂಡ್ ಕನ್ನಡ ಸ್ಪೀಕಿಂಗ್ ಪೀಪಲ್ಸ್. ಬಟ್ ಇನ್ 1956 ಇಟ್ ವಾಸ್ ಹ್ಯಾಂಡೆಡ್ ಓವರ್ ಟು ಮೈಸೂರು. ಅಲ್ಲಿ ಬರೀ ಕನ್ನಡ ಮಾತಾಡೋರು ಇದ್ದಿದ್ರೆ ಏನೂ ತೊಂದರೆ ಆಗ್ತಿರಲಿಲ್ಲ, ಅಲ್ಲಿ ಮರಾಠಿ ಮಾತನಾಡುವವರೂ ಇದ್ದರೂ ಕೂಡ. ಆದ್ದರಿಂದ ಇದು ಕಾಂಟ್ರವರ್ಸಿ ಆಗಿದೆ. ಬೆಳಗಾವಿಯಲ್ಲಿ ಮರಾಠಿಗರು ಹಾಗೂ ಕನ್ನಡಿಗರು ವಾಸವಿದ್ದಾರೆ. ಆದ್ದರಿಂದ ಬೆಳಗಾವಿಯನ್ನು ಮೈಸೂರು ರಾಜ್ಯಕ್ಕೆ ಯಾಕೆ ಸೇರಿಸಿದ್ರು, ಅದು ಕಾಂಟ್ರವರ್ಸಿ ಆಗಿದೆ. ಇದ್ರ ಬಗ್ಗೆ ಇನ್ನೊಂದು ಫ್ಯಾಕ್ಟ್ ನೀವು ತಿಳ್ಕೊಬೇಕು. ಅಲಾಂಗ್ ವಿತ್ ಬೆಳಗಾವಿ 3 ಅದರ್ ಡಿಸ್ಟ್ರಿಕ್ಟ್ಸ್ ವೇರ್ ಟೇಕನ್. ಅದ್ಯಾವುದು? ವಿಜಯಪುರ, ಧಾರವಾಡ ಆ್ಯಂಡ್ ಉತ್ತರ ಕನ್ನಡ. ಈ 3 ಜಿಲ್ಲೆಗಳನ್ನು ಕೂಡ ಕರ್ನಾಟಕಕ್ಕೆ ಸೇರಿಸಲಾಯಿತು. ಮುಂಚೆ ಇವರಿದ್ದಿದ್ದು ಬಾಂಬೆ ಸ್ಟೇಟಲ್ಲಿ. ಆದರೆ ಈ 4 ಪ್ರದೇಶದಲ್ಲಿ ಕನ್ನಡ ಮಾತನಾಡುವವರು ಜಾಸ್ತಿ ಇದ್ದಾರೆ. ಮೆಜಾರಿಟಿ, ಎಲ್ಲರೂ ಕನ್ನಡ ಮಾತಾಡಲ್ಲ, ಆದರೆ ಜಾಸ್ತಿ ಇರೋರು ಕನ್ನಡ ಮಾತನಾಡೋರು. ಆದ್ದರಿಂದ ಇದನ್ನು ಮೈಸೂರು ರಾಜ್ಯಕ್ಕೆ ಸೇರಿಸಬೇಕು ಅಂತ ಆಯಿತು. ಅದಾದಮೇಲೆ ಏನಾಯಿತು, ಸೇನಾಪತಿ ಬಾಪಟ್ ಅನ್ನೋರು ಇವರು ಹಂಗರ್ ಸ್ಟ್ರೈಕಿಗೆ ಹೋಗ್ತಾರೆ. ಪೊಟ್ಟಿ ಶ್ರೀರಾಮುಲು ಹೋಗಿದ್ದು ಆಂಧ್ರ ಪ್ರದೇಶದಲ್ಲಿ. ಈ ಸೇನಾಪತಿ ಬಾಪಟ್ ಅನ್ನೋರು ಮಹಾರಾಷ್ಟ್ರದ ಹೋರಾಟಗಾರರಾಗಿದ್ದಾರೆ. ಈ ಪ್ರೊಟೆಸ್ಟೆಡ್ ಇನ್ಕ್ಲೂಷನ್ ಆಫ್ ಬೆಳಗಾವಿ ಟು Mysore and demanded a commission should be set up to analyze the situation and give its recommendation. ಮಹಾರಾಷ್ಟ್ರದ ಹೋರಾಟಗಾರರಾದ ಸೇನಾಪತಿ ಬಾಪಟ್ ಅವರು ಬೆಳಗಾವಿಯನ್ನು ಕರ್ನಾಟಕಕ್ಕೆ ಸೇರಿಸಿದ್ದನ್ನು ವಿರೋಧಿಸಿ ಇದರ ಬಗ್ಗೆ ಪೂರ್ಣ ಅಧ್ಯಯನ ನಡೆಸುವಂತಹ ಅವಶ್ಯಕತೆ ಇದೆ ಅಂತ ಮನಗಂಡು ಆಯೋಗವನ್ನು ರಚಿಸಿ ಅಂತ ಉಪವಾಸ ಸತ್ಯಾಗ್ರಹವನ್ನು ಇವರು ಕೈಗೊಳ್ತಾರೆ. ಇವರ ಉಪವಾಸ ಸತ್ಯಾಗ್ರಹಕ್ಕೆ ಮನ್ನಣೆ ಕೊಟ್ಟು ಕೇಂದ್ರ ಸರ್ಕಾರ ಕೂಡ ಒಂದು ಆಯೋಗವನ್ನು ರಚಿಸುತ್ತೆ. ಅದೇ ಮಹಾಜನ್ ಆಯೋಗ. ಮಹಾಜನ್ ಕಮಿಷನ್ ಅಂತ ಕರಿತೀವಿ. ಯಾರಿದು ಮಹಾಜನ್? ಏನಕ್ಕೆ ಇದನ್ನು ಸ್ಥಾಪಿಸಿದ್ರು ಅಂತ ನಿಮಗೆ ಗೊತ್ತಾಯಿತು. ಬೆಳಗಾವಿ ಡಿಸ್ಪ್ಯೂಟನ್ನು ರಿಸಾಲ್ವ್ ಮಾಡೋದಕ್ಕೆ. ಇವರು ಏನು, ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್. 3ನೇ ಮುಖ್ಯ ನ್ಯಾಯಾಧೀಶರಾಗಿದ್ದರು. ಸುಪ್ರೀಂ ಕೋರ್ಟಿನ ಸರ್ವೋಚ್ಚ ನ್ಯಾಯಾಲಯದ 3ನೇ ಮುಖ್ಯ ನ್ಯಾಯಾಧೀಶರು ಇವರಾಗಿದ್ದಾರೆ. ಇವರ ರಿಟೈರ್ಡ್ ಆಗಿದ್ದರು. ಇವರ ಪೂರ್ಣ ಹೆಸರು ಬಂದು ಮೇಹರ್ ಚಂದ್ ಮಹಾಜನ್ ಅಂತ ಹೇಳ್ಬಿಟ್ಟು. ಇದನ್ನು 1966ರಲ್ಲಿ ನಾವು ಸೆಟಪ್ ಮಾಡಿದ್ದೀವಿ ಟು ರಿಸಾಲ್ವ್ ದ ಬೆಳಗಾವಿ ಡಿಸ್ಪ್ಯೂಟ್.
ಫೈನ್. ಈ ವಿವಾದವನ್ನು, ಬೆಳಗಾವಿ ವಿವಾದವನ್ನು ಬಗೆಹರಿಸಲು ಕೇಂದ್ರ ಸರ್ಕಾರವು 66ರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಾಧೀಶರಾದ ಮೇಹರ್ ಚಂದ್ ಮಹಾಜನ್ ಅವರ ಆಯೋಗವನ್ನು ರಚಿಸಿತು. ಈ ಆಯೋಗವು ಮಹಾಜನ್ ಆಯೋಗ ಎಂದು ಚಿರಪರಿಚಿತ. ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ, ಎಲ್ಲರೂ ಕೇಳಿದ್ದೀರ ಮಹಾಜನ್ ಕಮಿಷನ್. ಇವಾಗಂತೂ ರೀಸೆಂಟಾಗಿ ಎವ್ರಿ ಡೇ ಪೇಪರಲ್ಲೂ ನಾವು ನೋಡ್ಬೋದು. ಓಕೆ, ಒಂದಲ್ಲ ಒಂದು ಪೇಪರಲ್ಲಿ ಒಂದು ಆರ್ಟಿಕಲ್ ಇದ್ದೇ ಇರುತ್ತೆ ಮಹಾಜನ್ ಆಯೋಗದ ಬಗ್ಗೆ. ಓಕೆ, ಈ ಮಹಾಜನ್ ಆಯೋಗ ಅನ್ನೋ ಪೂರ್ಣ ಹೆಸರು ಅವ್ರದ್ದು ಮೇಹರ್ ಚಂದ್ ಮಹಾಜನ್, 3ನೇ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್. ಓಕೆ ಫೈನ್. ಆ್ಯಂಡ್ ಇವ್ರು ಯಾವ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು ಇದನ್ನು ಒಂದು ಎಕ್ಸಾಮಲ್ಲಿ ಕೇಳ್ಬೋದು. ಓಕೆ, ಕೇಳಿದ್ದಾರೆ ಕೂಡ. ಈ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಿವರು 1967ಅಲ್ಲಿ, ಅಂದರೆ 1 ವರ್ಷ ಪೂರ್ಣವಾಗಿ ಈ ಇಶ್ಯೂವನ್ನು, ಕರ್ನಾಟಕದ ಬಾರ್ಡರ್ ಇಶ್ಯೂಗಳನ್ನು ಅಧ್ಯಯನ ಮಾಡ್ತಾರೆ. ಇವರು ಅಧ್ಯಯನ ಮಾಡಿ ಏನು ರೆಕಮೆಂಡ್ ಮಾಡ್ತಾರೆ, they recommended 264 villages be transferred to Maharashtra and Belgaum and 247 villages to remain with Karnataka. ಅಂದರೆ ವಿವಾದಿತವಾಗಿರೋದು ಒಂದು 500, ಸುಮಾರು 500 ಹಳ್ಳಿಗಳಿದ್ದಾವೆ. ಆ 500 ಹಳ್ಳಿಗಳಲ್ಲಿ 264 ಹಳ್ಳಿಗಳನ್ನು ಮಹಾರಾಷ್ಟ್ರಗೆ ಕೊಡಿ, ಹಾಗೂ ಬೆಳಗಾಂ ಮತ್ತು 247 ಹಳ್ಳಿಗಳನ್ನು ಕರ್ನಾಟಕದಲ್ಲೇ ಉಳಿಸಿ, ಅವನ್ನ ಮಹಾರಾಷ್ಟ್ರಕ್ಕೆ ಕೊಡುವ ಅವಶ್ಯಕತೆ ಇಲ್ಲ ಅನ್ನೋ ವರದಿಯನ್ನು ಕೊಡ್ತಾರೆ. ಅಂದರೆ ಇವರು ಏನು ಮೇಜರ್ ಆಗಿ ಏನು ಹೇಳಿದ್ದು, ಬೆಳಗಾವಿ ಶುಡ್ ಬಿ ಪಾರ್ಟ್ ಆಫ್ ಕರ್ನಾಟಕ. ಓಕೆ, ಇದನ್ನು ಕೂಡ ಕೇಳ್ಬೋದು. ಮಹಾಜನ್ ಆಯೋಗದ ಅನುಸಾರ ಬೆಳಗಾವಿ ಕರ್ನಾಟಕಕ್ಕೆ ಸೇರಿದ್ದು. 2ನೇ ಸ್ಟೇಟ್ಮೆಂಟು ಕರ್ನಾಟಕಕ್ಕೆ ಸೇರಿದ್ದಲ್ಲ ಅಂತ ಇರುತ್ತೆ, ಅಥವಾ ಇನ್ನೂ ಏನಾರು ಪಾಯಿಂಟ್ಸ್ಗಳು ಕೊಡ್ತಾರೆ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಬೆಳಗಾವಿ ಶುಡ್ ಬಿ ಪಾರ್ಟ್ ಆಫ್ ಕರ್ನಾಟಕ ಅಂತ ಹೇಳಿದೆ ಮಹಾಜನ್ ಆಯೋಗ. ಓಕೆ, 1966ರಲ್ಲಿ ರಚಿಸಿದ ಇದು ವರದಿಯನ್ನು ನೀಡಿತು, ಹಾಗೂ ವಿವಾದಿತ 264 ಹಳ್ಳಿಗಳನ್ನು ಮಹಾರಾಷ್ಟ್ರಕ್ಕೆ ಹಾಗೂ ಬೆಳಗಾವಿ ಒಳಗೊಂಡಂತೆ 247 ಹಳ್ಳಿಗಳನ್ನು ಕರ್ನಾಟಕಕ್ಕೆ ನೀಡಲು ಶಿಫಾರಸು ಮಾಡಿತು. ಶಿಫಾರಸು ಮಾಡಿದ ಮೇಲೆ ಏನಾಯಿತು, ಆ ರಿಪೋರ್ಟನ್ನು ಏನು ಅಕ್ಸೆಪ್ಟ್ ಆಯಿತಾ, ಅಲ್ಲಿ ಡೀಟೇಲ್ಸ್ ಏನೇನಿದೆ ಅಂತ ನೋಡೋದಾದರೆ, ಬೆಳಗಾವಿ ಬಗ್ಗೆ ನಾವು ನೋಡಬೇಕು ಅಂತ ಆದರೆ ಏನು ಹೇಳ್ತಾರೆ, ಕನ್ನಡ ಸ್ಪೀಕಿಂಗ್ ಪೀಪಲ್ ಸರೌಂಡ್ ದ ಸಿಟಿ ಆನ್ 3 sides and majority of the land rights belong to Kannadigas. So status quo should be maintained with respect to ಬೆಳಗಾವಿ ಅಂತಾರೆ. ಅಂದ್ರೇನು, ಇಲ್ಲಿ ಬೆಳಗಾವಿ ಮೂರು ಗಡಿಯಲ್ಲೂ ಕೂಡ, ಅಂದರೆ 3 ದಿಕ್ಕುಗಳಲ್ಲೂ ಕೂಡ ಕನ್ನಡ ಮಾತನಾಡುವವರೇ ಹೆಚ್ಚಾಗಿದ್ದಾರೆ, ಹಾಗೂ ಇಲ್ಲಿನ ಭೂಮಿಯ ಒಡೆತನ, ಬೆಳಗಾವಿಯ ಭೂಮಿಯ ಒಡೆತನ ಕೂಡ ಕನ್ನಡಿಗರದ್ದೇ ಆಗಿದೆ. ಆದ್ದರಿಂದ ಇವಾಗ ಏನು ಪರಿಸ್ಥಿತಿ ಇದೆ ಅಂದ್ರೇನು, ಬೆಳಗಾವಿ ಕರ್ನಾಟಕದ ಭಾಗವಾಗಿದೆ, ಅದು ಸರಿ, ಅದನ್ನು ಹಾಗೇನೆ ಯಥಾಸ್ಥಿತಿಯನ್ನು ಮುಂದುವರಿಸಿ. ಓಕೆ, ನೀವು 3 ಸರೌಂಡಿಂಗ್ಸ್ ಅಂದರೆ ನೀವು ಬೆಳಗಾವಿನ 3 ದಿಕ್ಕುಗಳಲ್ಲೂ ಕೂಡ ನಮಗೆ ಕನ್ನಡ ಮಾತನಾಡೋರು ಸಿಗ್ತಾರೆ, ಆದ್ದರಿಂದ ಕನ್ನಡದವರೇ ಅಲ್ಲಿ ಮುಂಚೆಯಿಂದನೂ ಇದ್ದಾರೆ, ಕರ್ನಾಟಕದ ಭಾಗವಾಗಿ ಉಳಿಯಲಿ ಅಂತ. ಓಕೆ, ಆ್ಯಂಡ್ ಒನ್ ಮೋರ್ ರೆಕಮೆಂಡೇಶನ್ ಆಫ್ ಮಹಾಜನ್ ಕಮಿಷನ್ ವಾಸ್ ಕಾಸರಗೋಡು ಟು ಬಿ ಪಾರ್ಟ್ ಆಫ್ ಕರ್ನಾಟಕ. ಓಕೆ, ಕೇರಳದ ಕಾಸರಗೋಡು ಏನಿದೆ ಅದು ಕೂಡ ಕರ್ನಾಟಕಕ್ಕೆ ಸೇರಿದ್ದು ಅಂತ ಶಿಫಾರಸು ಮಾಡ್ತಾರವರು. ಅಲ್ಲೂ ಕೂಡ ಕನ್ನಡ ಮಾತನಾಡುವವರು ಜಾಸ್ತಿ ಇದ್ದಾರೆ, ಅದು ಕೇರಳಕ್ಕೆ ಕೊಟ್ಟಿರೋದು ತಪ್ಪು ಅಂತ ಹೇಳ್ತಾರೆ. ಓಕೆ, ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಕೇರಳದ ಕಾಸರಗೋಡನ್ನು ಕರ್ನಾಟಕಕ್ಕೆ ಸೇರಿಸಲು ಮಹಾಜನ್ ಆಯೋಗ ಶಿಫಾರಸು ಮಾಡಿದೆ. ಫೈನ್. ಅವ್ರು ಏನೇನು ಶಿಫಾರಸು ಮಾಡಿದ್ದಾರೆ, ಅವ್ರು ಏನೇನು ಮಾತಾಡಿದ್ದಾರೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ. ಇವು ಎಕ್ಸಾಮ್ಸ್ಗಳಲ್ಲಿ ಹಾಗೇನೆ ಕೇಳುವಂಥ ಸಾಧ್ಯತೆಗಳು ಹೆಚ್ಚು. ಫೈನ್, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಸ್ಲೈಡ್. ಈ ರಿಪೋರ್ಟ್ ಬಂದಾಯಿತು, ರಿಪೋರ್ಟಲ್ಲಿ ಏನಿದೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಏನಾಯಿತು, ಹೇಗೆ ರಿಯಾಕ್ಟ್ ಮಾಡಿದ್ರು, ಮಹಾರಾಷ್ಟ್ರ ಏನಂತ ಹೇಳ್ತು, ಮಹಾರಾಷ್ಟ್ರ ಟರ್ಮ್ ದಿಸ್ ರೆಕಮೆಂಡೇಶನ್ಸ್ ಆ್ಯಸ್ ಬಯಾಸ್ಡ್ ಆ್ಯಂಡ್ ಇಲ್ಲಾಜಿಕಲ್. ಅಂದರೆ ಏನಂದ್ರು, ಮಹಾರಾಷ್ಟ್ರ ರಾಜ್ಯ ಇದು ಪಕ್ಷಪಾತದಿಂದ ಕೂಡಿದೆ, ಬಯಾಸ್ಡ್, ಇಟ್ ಈಸ್ ಬಯಾಸ್ಡ್ ಟುವರ್ಡ್ಸ್ ಕರ್ನಾಟಕ, ಇಟ್ ಈಸ್ ಇನ್ ಫೇವರ್ ಆಫ್ ಕರ್ನಾಟಕ, ಆ್ಯಂಡ್ ಇಟ್ ಈಸ್ ಇಲ್ಲಾಜಿಕಲ್, ಒಂದು ತರ್ಕನೇ ಇಲ್ಲ ಇಲ್ಲಿ, ಒಂದು ಲಾಜಿಕ್ ಇಲ್ಲ ಇದರಲ್ಲಿ. ಓಕೆ, ತರ್ಕರಹಿತವಾದದ್ದು ಹಾಗೂ ಪಕ್ಷಪಾತದಿಂದ ಕೂಡಿದೆ ಅಂತ ಮಹಾರಾಷ್ಟ್ರ ಸರ್ಕಾರ ಈ ವರದಿಯನ್ನು ತಿರಸ್ಕಾರ ಮಾಡಿದೆ. ಆದರೆ ಕರ್ನಾಟಕ ಸರ್ಕಾರ ಅಕ್ಸೆಪ್ಟೆಡ್ ದಿಸ್ ರೆಕಮೆಂಡೇಶನ್ ಆ್ಯಂಡ್ ವಾಂಟ್ಸ್ ಇಟ್ ಟು ಬಿ ಇಂಪ್ಲಿಮೆಂಟೆಡ್. ಕರ್ನಾಟಕ ರಾಜ್ಯವು ಮಹಾಜನ್ ಆಯೋಗದ ಶಿಫಾರಸನ್ನು ಪೂರ್ತಿಯಾಗಿ ಒಪ್ಪಿದ್ದು
ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದೆ. ನಮ್ಮ CM ಅವರು ರೀಸೆಂಟಾಗೂ ಅದನ್ನೇ ಹೇಳಿದ್ದು, ಮಹಾಜನ್ ಕಮಿಷನ್ ರಿಮೋಟನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ. ಓಕೆ, ಆದರೆ ಮಹಾರಾಷ್ಟ್ರದವರು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾರೆ. ಓಕೆ, ದ ಕೇಸ್ ಈಸ್ ಸ್ಟಿಲ್ ಬೀಯಿಂಗ್ ಹರ್ಡ್ ಬೈ ಸುಪ್ರೀಂ ಕೋರ್ಟ್. ಈ ಬೆಳಗಾವಿ ವಿವಾದಿತ ಪ್ರದೇಶಗಳು ಇನ್ನೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ಗಳು ಚಾಲ್ತಿಯಲ್ಲಿದ್ದಾವೆ. ಅವುಗಳ ಇನ್ನೂ ಕೂಡ ಜಡ್ಜ್ಮೆಂಟ್ ಬಂದಿಲ್ಲ. ಓಕೆ, ಅಲ್ಲಿ ಕೇಸ್ ಕೂಡ ನಡೀತಾ ಇದೆ. ಓಕೆ, ಇದು ಇವತ್ತಿನ ಸ್ಟೇಟಸ್ಸು. ನೆಕ್ಸ್ಟ್, ಇವತ್ತಿನ ಫ್ಯಾಕ್ಚುಯಲ್ ಇನ್ಫಾರ್ಮೇಷನಿಗೆ ಕೆಲವೊಂದು ಬರಬೇಕು ಅಂದರೆ ನಾವು ಇಂಡಿಯಾ ಟುಡೇ ಕಂಪ್ರೈಸ್ ಆಫ್ 28 ಸ್ಟೇಟ್ಸ್ ಆ್ಯಂಡ್ 8 ಯೂನಿಯನ್ ಟೆರಿಟರೀಸ್. ಓಕೆ, ಭಾರತದಲ್ಲಿ ಇಂದು 28 ರಾಜ್ಯಗಳಿದ್ದಾವೆ, 8 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಓಕೆ, ನೆನ್ಪಿಟ್ಕೊಳ್ಳಿ. ಫೈನ್, 28 ಸ್ಟೇಟ್ಸ್ ಆ್ಯಂಡ್ 8 ಯೂನಿಯನ್ ಟೆರಿಟರೀಸ್ ಟೋಟಲ್. ಫೈನ್. ಆ್ಯಂಡ್ ಏನು ಈಗ ರೀಸೆಂಟಾಗಿ ನಡೆದಿರೋಂಥದ್ದು 5th August 2019ನಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಸ್ ಮೂವ್ಡ್ ಆನ್ ಕಾನ್ಸ್ಟಿಟ್ಯೂಷನಲ್ ಆರ್ಡರ್ ಡಿಕ್ಲೇರಿಂಗ್ ದ ರಿಮೂವಿಂಗ್ ಆಫ್ 370. ಓಕೆ, ನೆನಪಿದೆ ಅಲ್ವಾ? ಆರ್ಟಿಕಲ್ 370 ಅಬಲಿಷ್ ಮಾಡಿ ಅದನ್ನು ಏನು ಜಮ್ಮು ಕಾಶ್ಮೀರ ರಾಜ್ಯವನ್ನು 2 ಸಪ್ರೇಟ್ ಯೂನಿಯನ್ ಟೆರಿಟರಿಗಳಾಗಿ ಮಾರ್ಪಾಡು ಮಾಡಿದ್ದೀವಿ. ಓಕೆ, ದಿಸ್ ಆರ್ಡರ್ ಈಸ್ ಬೇಸ್ಡ್ ಆನ್ ಕ್ಲಾಸ್ 1 ಆಫ್ ಆರ್ಟಿಕಲ್ 370. Constitution Order 2019 divided Jammu Kashmir into 2 new union territories, Jammu Kashmir and Ladakh. ಓಕೆ, ಮತ್ತು ದಾದರ್ ನಾಗರ್ ಹವೇಲಿ, ಓಕೆ, ಹಾಗೂ ಡಾಮನ್ ಆ್ಯಂಡ್ ಡಿಯು ಇವೆರಡು ಕೂಡ ಒಂದು ಸಪ್ರೇಟ್ ಆದಂತಹ ಕೇಂದ್ರಾಡಳಿತ ಪ್ರದೇಶಗಳಾಗಿದ್ವು. ಇವೆರಡನ್ನೂ ಕೂಡ ಮರ್ಜ್ ಮಾಡಿದ್ದಾರೆ. ಓಕೆ, ಬೈ ಪಾಸಿಂಗ್ ಆನ್ ಆ್ಯಕ್ಟ್ ಇನ್ 2019. ಈಗ ಯೂನಿಯನ್ ಟೆರಿಟರಿಯಾದ ದಾಮನ್ ದಿಯು, ದಾದರ್ ನಾಗರ್ ಹವೇಲಿ ಎರಡೂ ಕೂಡ ಒಂದೇ ಯೂನಿಯನ್ ಟೆರಿಟರಿಯಾಗಿ ಮಾರ್ಪಾಡಾಗಿದೆ. ಆದ್ದರಿಂದ ಈ ಚೇಂಜಸ್ಗಳಾಗಿದ್ದಾವೆ. 28 ಸ್ಟೇಟ್ಸ್ ಆ್ಯಂಡ್ 8 ಯೂನಿಯನ್ ಟೆರಿಟರೀಸ್. ಫೈನ್, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಸ್ಲೈಡ್. ಮಹಾರಾಷ್ಟ್ರ ಡೆವಲಪ್ಮೆಂಟ್ ಅಥಾರಿಟಿ. ಈಗ ಇಶ್ಯೂ ಅಲ್ಲಿರೋದು ಕರ್ನಾಟಕದಲ್ಲಿ ಮರಾಠ ಡೆವಲಪ್ಮೆಂಟ್ ಅಥಾರಿಟಿ. ಇದನ್ನು ಕರ್ನಾಟಕ ಸರ್ಕಾರ ಸ್ಥಾಪಿಸಿದೆ. ಓಕೆ, ಇದಕ್ಕೆ ವಿರೋಧವಾಗಿ ಪ್ರೋ ಕನ್ನಡ ಆರ್ಗನೈಸೇಷನ್ಸ್ ಐ ಹ್ಯಾವ್ ಕಾಲ್ಡ್ ಕರ್ನಾಟಕ ಬಂದ್ ಆನ್ December 5th. ಇದನ್ನು ನಡೆಯಲ್ವೋ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಆದರೆ ಇದನ್ನು ಕನ್ನಡ ಪರ ಸಂಘಟನೆಗಳು ಅಪೋಸ್ ಮಾಡ್ತಾ ಇದ್ದಾವೆ. ಫೈನ್. ಆ್ಯಂಡ್ CM himself has clarified it has no connection with Marathi language, but it is concerned with Marathi speaking peoples who reside in Karnataka ಅಂತ ಹೇಳಿದ್ದಾರೆ. ಅಂದರೆ ದಿಸ್ ಡೆವಲಪ್ಮೆಂಟ್ ಆಫ್ ಮರಾಠ ಕಮ್ಯುನಿಟಿ ರಿಸೈಡಿಂಗ್ ಇನ್ ದ ಸ್ಟೇಟ್ ನಾಟ್ ರಿಲೇಟೆಡ್ ಟು ಮರಾಠಿ ಲ್ಯಾಂಗ್ವೇಜ್. ಅಂದರೆ ಮರಾಠಿ ಭಾಷೆಯ ಅಭಿವೃದ್ಧಿಗಲ್ಲ, ಮರಾಠಿಗರು, ಓಕೆ, ಮರಾಠಿ ಮಾತನಾಡುವಂತಹ ಕರ್ನಾಟಕದ ಪ್ರಜೆಗಳ ಅಭಿವೃದ್ಧಿಗಾಗಿ ಈ ನಿಗಮವನ್ನು ಸ್ಥಾಪಿಸಲಾಗಿದೆ. ಆದರೆ ಕನ್ನಡ ಪರ ಸಂಘಟನೆಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾವೆ. ಆದ್ದರಿಂದನೇ ಕರ್ನಾಟಕ ಬಂದ್ಗೆ ಕೂಡ ಕರೆ ಕೊಡಲಾಗಿದೆ. ಫೈನ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ ಬೆಳಗಾವಿಗೆ ರಿಲೇಟೆಡು. ಅದೇನು ಅಂದರೆ ನಮ್ಮ ಸುವರ್ಣಸೌಧ, ಬೆಳಗಾವಿಯಲ್ಲಿ ಕಟ್ಟಿರುವಂತಹ ಸುವರ್ಣಸೌಧ. ಓಕೆ, ಈ ಸುವರ್ಣಸೌಧವನ್ನು ಕಟ್ಟುವ ಉದ್ದೇಶ ಏನಾಗಿತ್ತು ಕರ್ನಾಟಕದ್ದು ಅಂದರೆ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ನಾವು ಅದನ್ನು ಬಿಟ್ಕೊಡೋದಕ್ಕೆ ತಯಾರಿಲ್ಲ ಅನ್ನುವ ಸಂದೇಶವನ್ನು ರವಾನಿಸೋದಕ್ಕೋಸ್ಕರನೇ ಅಲ್ಲಿ ನಾವು ಒಂದು ವಿಧಾನಸೌಧದ ಮಾದರಿಯಲ್ಲಿ ಸುವರ್ಣಸೌಧವನ್ನು ಸ್ಥಾಪಿಸಿದ್ದೀವಿ. ಅಲ್ಲಿ ಪ್ರತಿ ವರ್ಷ ಚಳಿಗಾಲದ ಆದೇಶ ವಿಂಟರ್ ಸೆಷನ್ ವಿಲ್ ಬಿ ಹೆಲ್ಡ್ ಇನ್ ಬೆಳಗಾವಿ. ಓಕೆ, ಆದರೆ ಕೋವಿಡ್ ಇರುವುದರಿಂದ ಅಲ್ಲಿ ನಡೆಸೋಕೆ ಆಗ್ತಾ ಇಲ್ಲ. ಈ ವರ್ಷವೂ ಕೂಡ ವಿಂಟರ್ ಸೆಷನ್ ವಿಲ್ ಬಿ ಹೆಲ್ಡ್ ಇನ್ ಬೆಂಗಳೂರು. ಓಕೆ, ಅದರ್ವೈಸ್ ಎಲ್ಲ ವರ್ಷ ಕೂಡ ವಿಂಟರ್ ಸೆಷನ್ಗಳನ್ನು ಬೆಳಗಾಮಲ್ಲೇ ನಡೆಸ್ತಾ ಇದ್ರು. ಆದರೆ ಇವಾಗ ಕೋವಿಡ್ ಇರೋದ್ರಿಂದ ಎಲ್ಲ ಮಿಷನರಿಗಳನ್ನು ಆಡಳಿತಾತ್ಮಕವಾಗಿ ತುಂಬ ತೊಂದರೆಗಳಾಗ್ತವೆ. ಆದ್ದರಿಂದ ಬೆಂಗಳೂರಿನಲ್ಲೇ ನಡೆಸೋಕೆ ನಿರ್ಧಾರ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರವು ಬೆಳಗಾವಿಯಲ್ಲಿ ಸುವರ್ಣಸೌಧವನ್ನು ಕಟ್ಟುವುದರ ಮುಖಾಂತರ ಬೆಳಗಾವಿಯು ಕರ್ನಾಟಕದ ಅವಿಭಾಜ್ಯ ಅಂಗ ಎಂದು ಘೋಷಿಸಿದೆ. ಹಾಗೂ ಚಳಿಗಾಲದ ಅಧಿವೇಶನವನ್ನು ನಾವು ಇಲ್ಲೇ ನಡೆಸ್ತಾ ಇರ್ತೀವಿ. ಫೈನ್ ಫ್ರೆಂಡ್ಸ್, ಇದು ಬೆಳಗಾವಿ ಟ್ರಿಪ್
ಗಡಿ ವಿವಾದ ಅಥವಾ ಬಾರ್ಡರ್ ಡಿಸ್ಪ್ಯೂಟ್ ಏನಿದೆ ಇದ್ರ ಬಗ್ಗೆ ನೀವು ತಿಳ್ಕೋಬೇಕಾದಂಥ ಮಿನಿಮಮ್ ಇನ್ಫಾರ್ಮೇಷನ್. ಓಕೆ, ಇಷ್ಟಾರು ಗೊತ್ತಿರಲೇಬೇಕು. ಇದಕ್ಕಿಂತ ಡೀಟೇಲ್ ಆಗಿ ನೀವು ಇನ್ನೂ ಓದ್ಬೋದು. ಇದು ವೆರಿ ಇಂಪಾರ್ಟೆಂಟ್. ಇಷ್ಟು ನೀವು ತಿಳ್ಕೊಂಡಿದ್ರೆ ಅದರ ಅನಾಲಿಸಿಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಓಕೆ, ಬೆಳಗಾವಿಯ ಡಿಸ್ಪ್ಯೂಟ್ ನಿಮಗೆ ಅರ್ಥ ಆಗಿದೆ ಅಂದ್ರೇನು, ಬೆಳಗಾಮು ಕನ್ನಡ ಮಾತನಾಡುವವರು ಜಾಸ್ತಿ ಇದ್ದಾರೆ ಅಂತ ಕರ್ನಾಟಕಕ್ಕೆ ಸೇರಿಸಿದ್ದಾರೆ. ಓಕೆ, ಆದರೆ ಅಲ್ಲಿ ಮರಾಠಿ ಮಾತನಾಡುವವರು ಇದ್ದಾರೆ. ಆದ್ದರಿಂದ ಈ ಕಾಂಟ್ರವರ್ಸಿ ಅವಾಗವಾಗ ನಡೀತಾ ಇರುತ್ತೆ. ಇಲ್ಲಿ ನೀವು ಮಹಾಜನ್ ಕಮಿಟಿಯನ್ನು ನೆನ್ಪಿಟ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಅವರ ರೆಕಮೆಂಡೇಶನ್ಸ್ಗಳನ್ನು ನೆನ್ಪಿಟ್ಕೋಬೇಕು. ಹಿಸ್ಟಾರಿಕ್ ಆ್ಯಂಗಲ್ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದನ್ನು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇನ್ನೊಂದು ದಿನ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಮುಂದೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಎಂಜಾಯ್ ಸ್ಟಡಿ.